ಪ್ರಸ್ತುತ ನ್ಯೂಸ್ ಅಂಡ್ ವ್ಯೂಸ್ಗೆ ಸ್ವಾಗತ. ನಾನು ಬಶೀರ್ ರೆಡ್ಡಿ ನಡ್ಕ. ರಾಜ್ಯದಿಂದ ನಿರ್ಮಲಾ ಸೀತಾರಾಮನ್ ಮತ್ತು ಜಯರಾಮ್ ರಮೇಶ್ ಮತ್ತೊಮ್ಮೆ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಚಿಂತಕರ ಚಾವಡಿ ಎನಿಸಿಕೊಂಡಿರುವ ರಾಜ್ಯಸಭೆಯಲ್ಲಿ ಕನ್ನಡಿಗರಿಗೆ ಸಿಗಬೇಕಾದ ಪ್ರಾತಿನಿಧ್ಯವನ್ನ ಮತ್ತೊಮ್ಮೆ ನಿರ್ಮಲಾ ಸೀತಾರಾಮನ್ ಮತ್ತು ಜಯರಾಮ್ ರಮೇಶ್ ಕಬಳಿಸಿದ್ದಾರೆ. ಕನ್ನಡಿಗರಲ್ಲದ ಇಬ್ಬರು ಎರಡನೆಯ ಬಾರಿಗೆ ಕರ್ನಾಟಕದಿಂದ ಮರು ಆಯ್ಕೆಯಾಗಿದ್ದಾರೆ. ರಾಜಕೀಯ ಕಾರಣಗಳಿಂದ ಬೇರೆ ಬೇರೆ ರಾಜ್ಯಗಳ ಪ್ರಭಾವಿ ರಾಜಕಾರಣಿಗಳಿಗೆ ಇದು ಪಾಲಾಗುತ್ತಿರುವುದು ದುರಂತವಾಗಿದೆ. ಈ ಇಬ್ಬರಿಗೂ ಕರ್ನಾಟಕದಿಂದ ಆಯ್ಕೆಯಾಗಲು ಇವರಿಗೆ ಯಾವ ನೈತಿಕತೆ ಇದೆ ಎಂಬುದು ಪ್ರಶ್ನೆ. ಜಯರಾಮ್ ರಮೇಶ್ ಎಂಬ ರಾಜ್ಯಸಭಾ ಸದಸ್ಯರು ಇದ್ದಾರೆ. ಅವರು ಕರ್ನಾಟಕ ಕಾಂಗ್ರೆಸ್ಸಿಂದ ಆಯ್ಕೆಯಾದವರು ಎಂಬುದು ಯಾರಿಗೂ ನೆನಪಿರಲಿಕ್ಕಿಲ್ಲ. ಕೇಂದ್ರದಿಂದ ನಿರಂತರ ರಾಜ್ಯಕ್ಕೆ ಅನ್ಯಾಯವಾಗುತ್ತಿರುವಾಗಲೂ ಈ ಮನುಷ್ಯ ಕರ್ನಾಟಕದಿಂದ ಪಾರ್ಲಿಮೆಂಟ್ಗೆ ಹೋಗಿದ್ದರೂ ತುಟಿಪಿಟಿಕ್ಕೆಂದಿರಲಿಲ್ಲ. ನಾಡಿನ ಸಮಸ್ಯೆಗೆ ಬಿಡಿ, ಖುದ್ದು ಕಾಂಗ್ರೆಸ್ಸಿಗೂ ಒಂದು ಹೇಳಿಕೆ ದೊರೆಯುವ ಲಾಭ ಇವರಿಂದ ಇಲ್ಲದಿದ್ದರೂ ಎರಡನೇ ಸಲಕ್ಕೆ ಆಯ್ಕೆ ಮಾಡಲಾಗಿದೆ. ಮಾತ್ರವಲ್ಲ, ಕರ್ನಾಟಕದಿಂದ ಆಯ್ಕೆಯಾದ ನಿರ್ಮಲಾ ಸೀತಾರಾಮ್ ಆ ಪಾರ್ಟಿ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದರೂ ಅವರನ್ನು ಪುನಃ ಇಲ್ಲಿಂದಲೇ ಕಳಿಸಬೇಡಿ, ಕನ್ನಡಿಗರನ್ನೇ ರಾಜ್ಯಸಭೆಗೆ ಕಳಿಸಿ ಎನ್ನಬೇಕಾದ ನೈತಿಕತೆಯನ್ನ ಜೈ ಶ್ರೀರಾಮ್ಗಾಗಿ ಕಾಂಗ್ರೆಸ್ ಕಳೆದುಕೊಂಡಿದೆ. ಅಲ್ಲದೆ ಟಿಕೆಟ್ ಕೇಳಿದ ಬ್ರಿಜೇಶ್ ಕಾಳಪ್ಪ ಎಂಬ ಜಾಣ ಮಾತುಗಾರನನ್ನು ಕಳೆದುಕೊಂಡಿದೆ. ಒಟ್ಟಿನಲ್ಲಿ ಯಾರಿಗೂ ಪ್ರಯೋಜನಕ್ಕೆ ಬಾರದ ದಂಡಪಿಂಡದಂತಿರುವ ಹೊರ ರಾಜ್ಯದ ಜಯರಾಮ್ ರಮೇಶ್ರನ್ನ ರಾಜ್ಯದಿಂದ ಎರಡನೇ ಬಾರಿಗೆ ಕಳಿಸಲಾಗಿದೆ. ಈ ಹಿಂದೆ ಕರ್ನಾಟಕದಿಂದಲೇ ರಾಜ್ಯಸಭೆಗೆ ಆಯ್ಕೆಯಾಗಿದ್ದ ದೇಶದ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರು ಮೇಲ್ಮನೆಯಲ್ಲಿ ಒಮ್ಮೆಯೂ ತಾನು ಕರ್ನಾಟಕದಿಂದ ಬಂದವರು ಎಂಬ ನೆನಪು ಮಾಡುವ ಕರ್ತವ್ಯ ಮಾಡಿರಲಿಲ್ಲ. ಕರ್ನಾಟಕದ ಪರ ಧ್ವನಿ ಎತ್ತಬೇಕಾದ ಸಂದರ್ಭದಲ್ಲಿ ಅವರದ್ದು ಕರ್ನಾಟಕಕ್ಕೆ ದ್ರೋಹವಾಗಿತ್ತು. ಈ ಕಾರಣಕ್ಕೆ 2016ರ ಸಮಯದಲ್ಲಿ ಅವರನ್ನು ಬಿಜೆಪಿ ಮತ್ತೊಮ್ಮೆ ನಾಮನಿರ್ದೇಶನ ಮಾಡಲು ಮುಂದಾದಾಗ ಕನ್ನಡಿಗರು ವೆಂಕಯ್ಯ ಸಾಕಯ್ಯ ಎಂಬ ಅಭಿಯಾನವನ್ನು ಆರಂಭಿಸಿದರು. ಕನ್ನಡಿಗರ ಈ ಹೋರಾಟಕ್ಕೆ ಮಣಿದಿದ್ದ ಬಿಜೆಪಿ ಕೊನೆಗೂ ವೆಂಕಯ್ಯ ನಾಯ್ಡು ಅವರನ್ನು ಮತ್ತೊಂದು ಅವಧಿಗೆ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡುವ ನಿರ್ಧಾರದಿಂದ ಹಿಂದೆ ಸರಿದಿತ್ತು. ಆದರೆ ನಿರ್ಮಲಾ ಸೀತಾರಾಮನ್ ಅವರನ್ನ ಕರೆತಂದು ಇಲ್ಲಿಯ ಶಾಸಕರಿ ಮತ ಹಾಕಿಸಿ ಮೇಲ್ಮನೆಗೆ ಕಳಿಸಿತ್ತು. ಆದರೆ ಕರ್ನಾಟಕದಿಂದ ಆಯ್ಕೆಯಾಗಿ ಹೋದ ಅವರು ಮಾಡಿದ್ದಾದರಿಗೇನು? ಇನ್ನು ಬಿಜೆಪಿ ರಾಜ್ಯಸಭೆಗೆ ಕಳಿಸಿದ ನಿರ್ಮಲಾ ಸೀತಾರಾಮನ್ ಅಂತೂ ಪ್ರಯೋಜನ ಬಿಡಿ, ರಾಜ್ಯಕ್ಕೆ ಅನ್ಯಾಯವನ್ನೇ ಮಾಡಿದವರು. ಸದ್ಯ ರಾಜ್ಯಸಭೆಯಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸುತ್ತಿದ್ದರೂ ಅವರಿಂದ ಕರ್ನಾಟಕಕ್ಕಾಗಿರುವ ಆರ್ಥಿಕ ಅನ್ಯಾಯವಾಗಿದೆ. ಭಾರತದಲ್ಲಿ ಅತ್ಯಧಿಕ GST ಸಂಗ್ರಹವಾಗುವ ಎರಡನೇ ರಾಜ್ಯ ಕರ್ನಾಟಕ. ಕರ್ನಾಟಕದಲ್ಲಿ ಪ್ರತಿ ತಿಂಗಳು GST ಪ್ರತಿ ವರ್ಷ 12% ಏರಿಕೆಯಾಗುತ್ತಿದೆ. ಈ ವರ್ಷದ ಫೆಬ್ರವರಿಯಲ್ಲಿ ಕರ್ನಾಟಕದಲ್ಲಿ 9,176 ಕೋಟಿ GST ಸಂಗ್ರಹವಾಗಿದ್ದು, ಇದು ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ 21% ಏರಿಕೆಯಾಗಿದೆ. ಆದರೆ ಕೇಂದ್ರದಿಂದ ರಾಜ್ಯಕ್ಕೆ ಸಿಗುವ GST ಪಾಲು ಮಾತ್ರ ವರ್ಷದಿಂದ ವರ್ಷಕ್ಕೆ ಇಳಿಮುಖವಾಗುತ್ತಲೇ ಇದೆ. 2020-2022ರ ಅವಧಿಯಲ್ಲೂ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಒಟ್ಟು 14,000 ಕೋಟಿ ಬಾಕಿ ಉಳಿಸಿದೆ. ಬಾಕಿ ಹಣ ಸದ್ಯಕ್ಕಂತೂ ಸಂದಾಯವಾಗುವ ಯಾವುದೇ ಲಕ್ಷಣಗಳು ಇಲ್ಲದಂತಾಗಿದೆ. ಇದನ್ನ ಎರಡೂ ಮನೆಯಲ್ಲಿ ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರುವವರು ಪ್ರಶ್ನಿಸಬೇಕಾಗಿತ್ತು. ಈ ಅನ್ಯಾಯವನ್ನ ಸರಿಪಡಿಸಲು ತಮ್ಮ ಪ್ರಯತ್ನವನ್ನ ಮಾಡಬೇಕಾಗಿತ್ತು. ಖುದ್ದು ಹಣಕಾಸು ಸಚಿವರೇ ಈ ರಾಜ್ಯದಿಂದ ಆಯ್ಕೆಯಾಗಿರುವಾಗ ಈ ಅನ್ಯಾಯವನ್ನ ಮಾಡಿದ್ದಾರೆ. ಈ ನಡುವೆ GST ಹಂಚಿಕೆಯಿಂದ ರಾಜ್ಯಕ್ಕಾಗಿರುವ ನಷ್ಟವನ್ನು ಸರಿದೂಗಿಸುವ ನಿಟ್ಟಿನಲ್ಲಿ 15ನೇ ಆರ್ಥಿಕ ಆಯೋಗ ರಾಜ್ಯಕ್ಕೆ 5,335 ಕೋಟಿ ಪರಿಹಾರ ಘೋಷಣೆ ಮಾಡಿತ್ತು. ಆದರೆ ಅದಾಗಿ 2 ವರ್ಷ ದಾಟಿದರೂ ನಿರ್ಮಲಾ ಸೀತಾರಾಮನ್ ಈವರೆಗೆ ಪರಿಹಾರದ ಹಣವನ್ನು ಕರ್ನಾಟಕಕ್ಕೆ ನೀಡಿಲ್ಲ. ಇದರಿಂದಾಗಿಯೇ ರಾಜ್ಯ ಸರ್ಕಾರ ತನ್ನ ಪಾಲಿನ ತೆರಿಗೆ ಹಣವನ್ನು ಬಿಟ್ಟುಕೊಟ್ಟು ಖಾಲಿಯಾಗಿದ್ದ ಖಜಾನೆ ತುಂಬಿಸಲು ಕಳೆದ ವರ್ಷ 8,542 ಕೋಟಿಯಷ್ಟು ಕೇಂದ್ರದ ಸಾಲ ಪಡೆದಿದೆ. 15ನೇ ಆರ್ಥಿಕ ಆಯೋಗ ಎಂಬುದು ಸರ್ಕಾರದ ಒಂದು ಅಂಗ. ಈ ಸಂಸ್ಥೆ ರಾಜ್ಯಕ್ಕೆ 5,335 ಕೋಟಿ ಪರಿಹಾರ ಘೋಷಣೆ ಮಾಡಿದರೂ ಸಚಿವೆ ನಿರ್ಮಲಾ ಸೀತಾರಾಮನ್ ಅದನ್ನು ತಡೆ ಹಿಡಿಯುತ್ತಾರೆ ಎಂದರೆ ಕರ್ನಾಟಕಕ್ಕೆ ಇವರು ಕೊಡುವ ಬೆಲೆ ಎಷ್ಟು ಎಂಬುದು ಅರ್ಥವಾಗುತ್ತದೆ. ಆದರೂ ಇಂತಹ ನಾಯಕರು ಮತ್ತೊಂದು ಅವಧಿಗೆ ಆಯ್ಕೆಯಾಗುತ್ತಾರೆ. 2018-2019ರಲ್ಲಿ ಕೊಡಗು ಸೇರಿದಂತೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳು ತೀವ್ರ ಪ್ರವಾಹಕ್ಕೆ ತುತ್ತಾಗಿ ಹಲವರು ಮನೆ ಮಠ ಆಸ್ತಿಗಳನ್ನು ಕಳೆದುಕೊಂಡಿದ್ದರು. ಸಾಕಷ್ಟು ಸಾವು ನೋವುಗಳು ಸಂಭವಿಸಿದ್ದವು. ಅದರ ಭೀಕರತೆ ಎಷ್ಟಿತ್ತಂದರೆ ಆಸ್ತಿ ಪಾಸ್ತಿ ಕಳೆದುಕೊಂಡ ಅನೇಕರ ಬದುಕು ಇನ್ನೂ ಸಹಜ ಸ್ಥಿತಿಗೆ ಮರಳಿಲ್ಲ. ರಾಜ್ಯ ಸರ್ಕಾರ 1 ಲಕ್ಷ ಕೋಟಿ ರು ನಷ್ಟ ಉಂಟಾಗಿದೆ ಎಂದು ಕೇಂದ್ರಕ್ಕೆ ವರದಿ ಕಳಿಸಿತ್ತು. ಕನಿಷ್ಠ 39,000 ಕೋಟಿ ವಿಶೇಷ ಪ್ಯಾಕೇಜ್ ನಿರೀಕ್ಷೆಯನ್ನ ಅಂದಿನ CM ಯಡಿಯೂರಪ್ಪ ವ್ಯಕ್ತಪಡಿಸಿದರು.
2010 ಸಂದರ್ಭದಲ್ಲಿ ಪಿಎಂ ಆದಾಗ ಪ್ರವಾಹ ಸಂಭವಿಸಿದಾಗ ಮನಮೋಹನ್ ಸಿಂಗ್ ರಾಜ್ಯಕ್ಕೆ ಭೇಟಿ ನೀಡಿ ಪ್ರವಾಹ ಪರಿಸ್ಥಿತಿ ಅವಲೋಕನ ಮಾಡಿದರು. ಹಾಗೆ ತಾನು ಪ್ರತಿನಿಧಿಸುವ ರಾಜ್ಯದ ಪ್ರವಾಹ ಸಂಕಷ್ಟಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗಿ ಅಗತ್ಯ ಪರಿಹಾರ ಘೋಷಣೆ ಮಾಡಬೇಕು ಎಂದು ಕೇಳಿಕೊಳ್ಳಬೇಕಾಗಿತ್ತು ನಿರ್ಮಲಾ ಸೀತಾರಾಮನ್ ಮತ್ತು ಇತರ ಸಂಸದರು. ಆದರೆ ಹಾಗೆ ಮಾಡದೆ ಕಾಟಾಚಾರಕ್ಕೆ ನಿರ್ಮಲಾ ಸೀತಾರಾಮನ್ ರಾಜ್ಯಕ್ಕೆ ಬಂದು ಮಳೆ ಹಾನಿ ಪರಿಶೀಲಿಸಿ ಹೋಗಿದ್ರು. ಹಾಗೆ ಹೋದವರು ಪರಿಹಾರವಾಗಿ ಕೊಟ್ಟದ್ದು ಎಷ್ಟು ಗೊತ್ತೇ? ಕೇವಲ 3,000 ಕೋಟಿ ರೂಪಾಯಿ. ಪ್ರತಿ ವರ್ಷ ಬರಪೀಡಿತ ತಾಲೂಕುಗಳನ್ನು ಕರ್ನಾಟಕ ಸರ್ಕಾರ ಘೋಷಿಸುತ್ತಲೇ ಇದೆ. ಆದರೆ ಕಳೆದ 4 ವರ್ಷದಲ್ಲಿ ಕೇಂದ್ರದಿಂದ ನಿರೀಕ್ಷಿಸಲಾಗಿದ್ದು 15,000 ಕೋಟಿ. ಆದರೆ ಈವರೆಗೆ ಬಂದ ಪರಿಹಾರದ ಹಣ ಮಾತ್ರ ಕೇವಲ 1,000 ಕೋಟಿ ಮಾತ್ರ. ಇದಲ್ಲದೆ ಕೊಳಗೇರಿ ನಿವಾಸಿಗಳ ಪುನರ್ವಸತಿ ಸೇರಿದಂತೆ ಕೇಂದ್ರ ಪ್ರಾಯೋಜಿತ ವಸತಿ ಯೋಜನೆಗಳಿಗೆ 1,000 ಕೋಟಿ ಬರಬೇಕಾಗಿದ್ದು ಕೇಂದ್ರ ಸರ್ಕಾರ 10 ಕೋಟಿ ಮಾತ್ರ ನೀಡಿದೆ. ಎಲ್ಲಿಯ 10,000 ಕೋಟಿ, ಎಲ್ಲಿಯ 10 ಕೋಟಿ? ಕೇಂದ್ರ ಸರ್ಕಾರ ಶಿಶು ಅಭಿವೃದ್ಧಿ ಯೋಜನೆಗೆ ನೀಡಬೇಕಾದ 1,547 ಕೋಟಿ ಮೊತ್ತದಲ್ಲಿ ಕೊಟ್ಟದ್ದು ಕೇವಲ 80 ಕೋಟಿ ರೂಪಾಯಿ ಮಾತ್ರ. GST ಪಾಲು ಅಲ್ಲದೇನೆ ಹೀಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಭಾಗವಾಗಿ ರಾಜ್ಯಕ್ಕೆ ಬರಬೇಕಾದ ಕನಿಷ್ಠ 50,000 ಕೋಟಿ ರೂಪಾಯಿಯನ್ನು ನೀಡದೆ ರಾಜ್ಯಕ್ಕೆ ಅನ್ಯಾಯ ಮಾಡಲಾಗಿದೆ. ಸ್ವತಃ ಹಣಕಾಸು ಇಲಾಖೆಯ ಗುರುತರ ಹೊಣೆಗಾರಿಕೆ ಹೊತ್ತಿರುವ ನಮ್ಮದೇ ರಾಜ್ಯವನ್ನ ಪ್ರತಿನಿಧಿಸುವ ನಿರ್ಮಲಾ ಸೀತಾರಾಮನ್ ಒಂದೇ ಒಂದು ಬಾರಿಯೂ ರಾಜ್ಯದ ಪರಿಸ್ಥಿತಿಯ ಬಗ್ಗೆ ಸಂಸತ್ನಲ್ಲಿ ಧ್ವನಿ ಎತ್ತಿಲ್ಲ. ಹಣಕಾಸು ಸಚಿವೆಯಾಗಿದ್ದು ನಮ್ಮ ನ್ಯಾಯಬದ್ಧ ಪರಿಹಾರವನ್ನ ನೀಡಲು ಮನಸ್ಸು ಮಾಡಿಲ್ಲ. ಕೊರೋನಾ ಪರಿಸ್ಥಿತಿ ಬಗ್ಗೆ ವಿವರಿಸಿ ರಾಜ್ಯದ ಅರ್ಹ ಪಾಲನ್ನಾದರೂ ಕೊಡಿ ಎಂದಾಗಲೂ ಈ ಅಮ್ಮ ಕೊರೋನಾ ದೇವರ ಇಚ್ಛೆ, ನಾವೇನು ಮಾಡೋಕ್ಕಾಗಲ್ಲ ಎಂದು ಬೇಜವಾಬ್ದಾರಿ ಹೇಳಿಕೆ ನೀಡಿದರು. ಇದೆಲ್ಲವೂ ಕರ್ನಾಟಕವನ್ನ ಪ್ರತಿನಿಧಿಸುವ ನಿರ್ಮಲಾ ಅವರು ಹಣಕಾಸು ಸಚಿವೆಯಾಗಿರುವ ಅವಧಿಯಲ್ಲಿ ನಡೆದ ಅನ್ಯಾಯವಾಗಿದೆ. ಇವರನ್ನ ಕರ್ನಾಟಕವು ಮತ್ತೆ ರಾಜ್ಯಸಭೆಗೆ ಆಯ್ಕೆ ಮಾಡಬೇಕಾಗಿತ್ತ. ಆದರೆ ಇದೇ ನಿರ್ಮಲಾ ಸೀತಾರಾಮನ್ ರವರೇ 2ನೇ ಬಾರಿಗೆ ಕರ್ನಾಟಕದಿಂದ ಸಂಸತ್ತಿಗೆ ಆಯ್ಕೆಯಾಗಿ ಹೋಗಿರುವುದು. ಒಟ್ಟಿನಲ್ಲಿ ಕನ್ನಡ ಭಾಷೆ, ಸಂಸ್ಕೃತಿ, ಕಲೆ, ಸಾಹಿತ್ಯ, ಇಲ್ಲಿಯ ಮೂಲಭೂತ ಸಮಸ್ಯೆಗಳ ಯಾವುದರ ಅರಿವಿಲ್ಲದವರು, ರಾಜ್ಯಕ್ಕೆ ಏನಾದರೂ ಕೊಡುಗೆ ನೀಡಬೇಕೆನ್ನುವವರು, ಕರ್ತವ್ಯ ನಿಷ್ಠೆಯುಳ್ಳವರು, ಉತ್ತಮ ಜ್ಞಾನ, ಪಾಂಡಿತ್ಯ, ನೈಪುಣ್ಯತೆ ಮತ್ತು ವಾಕ್ಚಾತುರ್ಯ ಹೊಂದಿರುವವರನ್ನ ರಾಜ್ಯಸಭೆಗೆ ಕಳಿಸಬೇಕು. ಆದರೆ ಅನ್ಯ ರಾಜ್ಯಗಳಿಂದ ಬಂದು ಕರ್ನಾಟಕದಿಂದ ಮೇಲ್ಮನೆಗೆ ಹೋಗಿದ್ದರು. ಕರ್ನಾಟಕಕ್ಕೆ ಕೊಡುಗೆ ನೀಡಿದವರನ್ನು, ಕರ್ನಾಟಕಕ್ಕೆ ದ್ರೋಹ ಮಾಡಿದವರನ್ನ ಮತ್ತೆ ನಮ್ಮ ಪ್ರತಿನಿಧಿಗಳಾಗಿ ರಾಜ್ಯಸಭೆಗೆ ಕಳಿಸುತ್ತೇವೆ. ಇದು ರಾಜ್ಯದ ದುರಂತ ಅಲ್ಲದೆ ಮತ್ತಿನ್ನೇನಲ್ಲ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಅಂಡ್ ವ್ಯೂ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.